ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ? ಅಂತೂ ಸೂಪರ್ ಆಗಿದ್ದೀನಿ ನೋಡಿ. ಸೊ ಈಗ ನಮ್ಮದು ಕಾಫಿಯಾಗಿ ತಿಂಡಿ ಬಂದಿದ್ದೀವಿ. ತಿಂಡಿ ಬಂದುಬಿಟ್ಟು ಪೂರಿ ಆಲೂಗಡ್ಡೆ ಸಬ್ಜಿ. ಹಾಯ್. ಪೂರಿ ಆಲೂಗಡ್ಡೆ ಪಲ್ಯ ಬಾರಿಸ್ತಾರಪ್ಪ ಮಗ ಇಬ್ಬರು. ಏನು ನಮ್ಮನ್ನು ಕರಿಯೋದು ಏನು ವಾವ್, ನಾನು ಹೇಳಿದೆ ತಡ ನನ್ನ ಮನ್ಸಿನ ಮಾತು ನನಗೆ ಅರ್ಥ ಆಯ್ತು. ಪಲ್ಯ ಹಾಕ ಮಗನಿಗೆ ಖಾರ ಇಲ್ಲ, ಅದು ಖಾರ ಅಲ್ಲ, ಅದು ಪಲ್ಯ ಅಲ್ಲ. ಎಷ್ಟು ಒಳ್ಳೆ ಬುದ್ಧಿ ನೋಡಿ ನನ್ನ ಮಗನಿಗೆ. ಚಲೋ ಫ್ರೆಂಡ್ಸ್, ತಿಂಡಿ ತಿನ್ಕೊಂಡು ಬರ್ತೀವಿ. ನಿಂಗೆ ಪಲ್ಯ ಬೇಡ, ಹಂಗೆ ತಿಂತೀಯಾ? ಓಕೆ, ತಿಂಡಿ ತಿನ್ಕೊಂಡು ಬರ್ತೀವಿ. ಓಕೆ ಓಕೆ ಮಾಡಿಂಗೆ. ಓಕೆ ಹಾಂ ಸರಿ ಫ್ರೆಂಡ್ಸ್, ಬಾಯ್ ಬಾಯ್. ದೇವ್ರಿಗೆ ಬೆನ್ನತ್ತ ಹೋಗ್ಬಿಡ್ತು, ಅದಕ್ಕೆ ತಿರುಗಿಟ್ಟೆ. ಫ್ರೆಂಡ್ಸ್ ಇಲ್ಲಿ ನೋಡಿ, ಕುಸ್ತಿ ಮಾಡ್ತಾ ಇದ್ದಾನೆ. ಹುಡುಗಿಯರ ಹಾಕ ಬೆಂಡಬೇಕು ಅಂತ ಜಗಳ ಮಾಡ್ತಾನೆ. ನನ್ನ ಮಗ ಮಲ್ಕೊಂಡ. ಸೊ ನಾನೀಗ ಬಿಗ್ ಬಾಸ್ ನೋಡೋಕೆ ಹೋಗ್ತಾ ಇದ್ದೀನಿ. ಚಲೋ ಚಲೋ. ನಮ್ಮ ಮನೆಯವರು ಆ್ಯಕ್ಚುಲಿ ಮನೇಲೇ ಇದ್ದಾರೆ, ಅವ್ರ ಫ್ರೆಂಡ್ ಜೊತೆ ಮಾರ್ಕೆಟಿಗೆ ಹೋಗಿದ್ದಾರೆ. ಚಲೋ. ಅವ್ರ ಅಪ್ಪಂಗೆ ಸಿರಪ್ ಹಾಕಕ್ಕೆ ಅವ್ನು ಯಾವ ಥರ ರೆಡಿಯಾಗಿದ್ದಾನೆ ಅಂತ ಮೂಗು ಒತ್ತಿಡ್ಕೊಂಡು ಸಿರಪ್ ತಗೊಂಡು ಕುಡಿಸೇ ಬಿಟ್ನಲ್ಲ. ಸ್ವಸ್ತಿಗೆ ಬೇಡ, ಬೇರೆ ಯಾರಿಗೆ ಬೇಕಾದ್ರೆ ಮೂಗು ಒತ್ತಿಡ್ಕೊಂಡು ಹಾಕಕ್ಕೆ ರೆಡಿ ಆದಾನೆ. ಸ್ವಸ್ತಿಗೆ ಬೇಡ, ಎದ್ದೇಳ್ಬೇಕಂತ. ಹಾಂ ಗೆಪ್ಸಿ ಸಮಾಧಾನ ಮಾಡೀಗ, ಸಮಾಧಾನ ಮಾಡೋ. ಫ್ರೆಂಡ್ಸ್ ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಮಾಡ್ತಿದ್ದಾರೆ ನೋಡಿ. ಎಂತ ಹೇಳ್ತಾರೆ ಅದಾರು ನಮಗೆ ಗೊತ್ತಾ? ಪೆಡಿಕ್ಯೂರ್ ಅನ್ನೋದೊಂದು ಗೊತ್ತು, ಇನ್ನೊಂದು ಎಂತ ಅನ್ನೋದು ಗೊತ್ತಿಲ್ಲ. ಮಾಡಿಸ್ಕೊಂಡಿದ್ರೆ ಗೊತ್ತಿರ್ತಿತ್ತು. ಹಾಂ ಅಮ್ಮ ಕಾಣಿಸ್ತಾನೆ ಇಲ್ಲ ನೀವು ಮಾಡೋದು ನನಗೆ. ಆಯಿತಾ? ಹಾಂ ಪಾಪ ಮಾಡ್ತೀಯಾ? ಇವ್ರು ಇಲ್ಲಿ ಮಾಡೋದ್ರಿಂದ ಇವ್ರು ನೋಡಿ ಒಳ್ಳೆ ನಿದ್ದೆ ಹೊಡಿತಿದ್ದಾರೆ. ಪಾರ್ಲರಲ್ಲಿ ಕಾಲು ಕೊಟ್ಕೊ ಕೂತಾರೆ ಪಾಪ. ಅದು ಚಿಕ್ಕ ಮಗು ಹತ್ರ ಮಾಡಿಸ್ಕೊತಿದ್ದೀರಲ್ಲ, ನಿಮಗೇನು ಅನ್ಸಲ್ವಾ? ಬಂದರೆ ಕೆಲಸ ಬೇರೆ ಮಾಡ್ತಾರೆ. ಏನು ಮಾಡ್ತಿದ್ದಿ ಮಗನೇ? ಹಾಂ ಈವ್ನಿಂಗ್ ಸ್ನ್ಯಾಕ್ಸಾ? ಯಾರು ಮಾಡಿದ್ದು? ಪಾಪ ಮಾಡಿಕೊಟ್ಟಿದ್ದಾ? ಏನದು? ಏನು ಹೇಳಿದ್ದು? ಫ್ರೆಂಡ್ಸ್ ನೋಡಿ, ಈವ್ನಿಂಗ್ ಸ್ನ್ಯಾಕ್ಸ್ ಪ್ರಿಪೇರ್ಡ್ ಬೈ ರಾಜಪುತ್ರನ್. ಏನಿದು? ಎಂಥ ಚುರುಮುರನ? ಅವಲಕ್ಕಿದು ಎಂಥದಿದೆ? ಫ್ರೈ. ನೋಡಿ ತಿನ್ನಲ್ಲ, ಸೌಟ್ ಅಲ್ಲಾಡ್ಸೋಕೆ ಬರ್ತಾನೆ ಅಷ್ಟೇ. ಇವ ಆಟ ಆಡೋಕೆ ಬರೋದು ಇದರಲ್ಲಿ ಅಷ್ಟೇ. ಫ್ರೆಂಡ್ಸ್ ಗುಡ್ ಈವ್ನಿಂಗ್. ನೋಡಿದ್ರಲ್ಲ ಅವಲಕ್ಕಿ ಫ್ರೈ ತಿಂತಾ ಇದ್ದಾರೆ. ನಾನು ಸ್ವಲ್ಪ ಕಾಫಿ ಮಾಡ್ಕೊಡ್ತೀನಿ. ನನ್ನ ಅವರಿಬ್ರದ್ದು ಅವಲಕ್ಕಿ ಆಗಿದೆ, ನನಗೀಗ ಕಾಫಿ ಮಾಡಬೇಕು. ನನ್ನ ಜುಟ್ಟು ನೋಡಿ, ಜುಟ್ಟು. ನನ್ನ ಮಗ ಮಾರ್ಕೆಟಿಗೆ ಹೋಗಿದ್ದಾನೆ ಇವತ್ತಿಡೀ ಮನೇಲೇ ಇದ್ದ. ಬೇಜಾರಾಗುತ್ತೆ ಅಂತ ಅವ್ರ ಅಪ್ಪ ಕರ್ಕೊಂಡು ಹೋದ್ರು. ಸುಮ್ಮನೆ ಬೈಸ್ಕೊಂತ ನನಗಂತೂ ಬೇಜಾರಾಗುತ್ತೆ. ಬೈದು ನಡಿ ಬೈಸ್ಕೊಂತಿರ್ತಾನೆ. ಬೈದು ನನಗೆ ಬೇಜಾರಾಗುತ್ತೆ. ಯಾಕೆ ಹಂಗೆ ಬೈತೀನಿ ಅನ್ಸುತ್ತಲ್ಲ ಸರಿ. ಎಣ್ಣೆ ಚೆಲ್ಲೋದು ಅದು ಇದು. ಅಯ್ಯೋ ನನಗೆ ಅನ್ಸುತ್ತೆ ಇವನು ಏನು ಚೆಲ್ ಮಾಡಲ್ಲ ಜಾಸ್ತಿ. ಅವ್ನು ನೋಡೇ ನಾನು ಇಷ್ಟೊಂಥರ ಇರಿಟೇಷನ್ ಆಗ್ತೀನಿ. ಇನ್ನು ಚೆಲ್ ಮಾಡೋಕ್ಕೆ ಮಕ್ಕಳು ನನಗೆಲ್ಲ ಸಿಕ್ಬಿಟ್ಟಿದ್ದಾರೆ. ನಾನು ಏನು ಮಾಡ್ಬೇಕಿತ್ತು, ನನ್ನ ಪರಿಸ್ಥಿತಿ ಏನು ಅಂತ ಸತ್ತೋಗ್ಬಿಡ್ತೀನಿ. ನೀನು ಅಷ್ಟು ಸರಿ ಅಂದ್ಕೊಳ್ತೀನಿ. ಪಾಪ ಹುಡುಗಂಗೆ ಬೈಯೋದೆಲ್ಲ ಬೈಕೊಂತೀನಿ, ಆಮೇಲೆ ದುಃಖ ಆಗೋಗುತ್ತೆ. ಏನು ಮಾಡಿ ಆಮೇಲೆ ದುಃಖಪಟ್ಟು ಏನು ಪ್ರಯೋಜನ ಬೈದಾದ್ಮೇಲೆ ಅಲ್ವಾ? ಅದೇ ಯೋಚನೆ ಮಾಡ್ತಾಯಿದ್ದೆ ಇಷ್ಟೊತ್ತನಕ, ಯಾಕೆ ಹಂಗೆ ಬೈತೀನಿ ನಾನು ಅಂತ. ಫಸ್ಟು ಊರಿಗೆ ಹೋಗ್ಬಿಡ್ಬೇಕು. ಊರಿಗೆ ಹೋದರೆ ಇಷ್ಟೆಲ್ಲ ಬೈಯೋದಿಲ್ಲ. ಅವ್ನ ಪಾಡಿಗೆ ಅವನು ಇರ್ತಾನೆ, ಆರಾಮಾಗಿ ಬಿಂದಾಸಾಗಿರುತ್ತೆ. ಯಾವಾಗ ಏಪ್ರಿಲ್ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ನಾನಂತೂ ಊರಿಗೆ ಹೋಗಿ. ಓಕೆನಾ? ಅದನ್ನೇ ಹೇಳೋಣ ಅಂತ ಬಂದೆ ಅಷ್ಟೇ. ಬಂದರೆ ಮಾರ್ಕೆಟಲ್ಲಿ ಏನೋ ತಿಂದಂತೆ ಬಿಸ್ಕೆಟ್ ತರಿಸಿದ್ರ ಹಾಲಿಗೆ ಹಾಕ್ಕೊಂಡು ಬಾರಿಸ್ತಾರೆ. ನಿಧಾನ ಏನು ಊಟ ಗೀಟ ಮಾಡೋ ಥರ ಕಾಣಲ್ಲ. ಬಾಸು ಮೂರದ್ದು ನೋಡು. ನಮ್ಮದು ಹಳೇ ದಿನಗಳೇ ನೆನಪಾಗೋದು. ನಾವು ಇದೇ ಥರ ಕಾಪಿ ಮೂರ್ತಿದ್ವಿ ಮನೇಲಿ.
ಏಯ್ ಮೇಡ ಫ್ರೆಂಡ್ಸ್ ಮಲ್ಗಕ್ಕೆ ಹೋಗ್ತಾ ಇದ್ದೀನಿ, ಬೆಳಿಗ್ಗೆ ಸಿಗ್ತೀನಿ. ಓಕೆನಾ, ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್, ಗುಡ್ ನೈಟ್.